ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿ ಮೊಹರಂ ಹಬ್ಬ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಮೊಹರಂ ಹಬ್ಬ ವೀಕ್ಷಣೆ ಮಾಡಿದರು. ಕಾರ್ಯಕ್ರಮಕ್ಕೆ ನಿಕಟಪೂರ್ವ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ವಿ ಗೋಪಾಲ್ ಗೌಡರವರು ಮತ್ತು ಹೊರ ರಾಜ್ಯಗಳಿಂದ ರಾಜಕಾರಣಿಗಳು, ವಕೀಲರು ಆಗಮಿಸಿದ್ದರು. ಮೊಹರಂ ಹಬ್ಬದ ಬಗ್ಗೆ ಗ್ರಾಮದ ಮುಖಂಡರಾದ ಪೆದ್ದೂರು ನಾಗರಾಜರೆಡ್ಡಿ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ GN ವೇಣುಗೋಪಾಲ್ ರವರು ಮಾತನಾಡಿದರು. ನಾನು ಈ ಗ್ರಾಮದ ಮುಖಂಡರು, ನಮ್ಮೂರಲ್ಲಿ ನೂರಾರು ವರ್ಷಗಳಿಂದ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ಹಬ್ಬದಲ್ಲಿ ನಮ್ಮ ಗ್ರಾಮದ ಎಲ್ಲ ಒಟ್ಟಿಗೆ ಸೇರಿ ಇರುವುದು ಮುಸ್ಲಿಮ್ಸ್ ಒಂದೇ ಮನೆ, ಆದರೂ ಸಹ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಜೋರಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದ ವೇಣುಗೋಪಾಲ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ಜಾಸ್ತಿ ಆಗಲಿ. ರಾತ್ರಿ ಎಲ್ಲ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಪುಲಿವೇಷ, ದಿಗಂಬರಿ, ದುರ್ಯೋಧನ, ಕೃಷ್ಣ, ಗಾಡಿ ಬೊಂಬೆ, ಕೀಲುಕುದುರೆ, ಲೇಡೀಸ್ ಲಿಜಮ್ಸು ಎಲ್ಲ ಥರ ಬೆಳಗ್ಗೆ ತನಕ ವೇಷಗಳಿರ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋಪಿಯಣ್ಣ ಬಂದಿದ್ದ ಅವರಿಗೆ ಅನಂತ ಧನ್ಯವಾದಗಳು. ಮೊಹರಂ ಹಬ್ಬದ ದಿವಸ ಬೆದ್ದೂರಲ್ಲಿ ಬಾಬೈನ ಏಕತೆ, ಹಿಂದೂ ಮುಸ್ಲಿಂ ಏಕತೆಯಾಗಿ ಹಬ್ಬ ಮಾಡ್ತಾರೆ. ಎಲ್ಲ ಹಿಂದೂಗಳೇ ಸೇರಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿಕಟಪೂರ್ವ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡರು, ಅವರ ಬಾಂಬೈನವರಾದಂಥ ನಮ್ಮ ಮುಖಂಡರು ಆದಂಥ ನಾಗರಾಜ ರೆಡ್ಡಣ್ಣವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಏಕತೆಯಾಗಿ ಎಲ್ಲ ಜನಾಂಗ ಅಂದೇ ದೀಪಗಳು ತಂದು ಬಾಬೈನ ಅಲ್ಲಿ ಬೆಳಗ್ಗೆ ಅಗ್ನಿಕುಂಡದಲ್ಲಿ ಈಕೆ ಬೆಳಗಿನ ತನಕ ಅಗ್ನಿಕುಂಡನ ಉರಿತಾ ಮೊಹರಂ ಆಚರಣೆ ಮಾಡ್ತಾರೆ. ಇದು ಎಲ್ಲ ನಾಡಿನ ಜನಗಳಿಗೆ, ಊರಿನ ಜನಗಳಿಗೆ, ತಾಲೂಕಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಸುಮಾರು ಸ್ವತಂತ್ರ ಪೂರ್ವದಿಂದ ಇದು ನಡೆಸ್ಕೊಂಡು ಬರ್ತಾ ಇರುವಂಥ ಕಾರ್ಯಕ್ರಮ. ನಾಗರಾಜ ರೆಡ್ಡಿ ಹುಡುಗರಿಂದ ಗೋಪಾಲ್ ರೆಡ್ಡಿ ಅವರು ಹುಡುಗರಿಂದ ಬರ್ತಾ ಇರೋ ಕಾರ್ಯಕ್ರಮ. ಈ ಬಾಂಧವ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂತು. ಇವತ್ತು ಪ್ರಸಾದ ವಿನಿಯೋಗ ಇರ್ತವೆ, ಇವತ್ತು ಎಲ್ಲರಿಗೂ ಊಟ ಇರ್ತದೆ, ಎಲ್ಲರೂ ಊಟ ಮಾಡ್ತಾನೆ. ಇದು ಬೆಳಗ್ಗೆ 6 ಗಂಟೆ ತನಕ ಆಚರಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮಳೆ ಬೆಳೆಗಳು ಎಲ್ಲ ಅನ್ಯೋನ್ಯವಾಗಿ ಜಗಳ ಇಲ್ದಿರ ಇರಲಿ ಅಂತ ಈ ಮೊಹರಂ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ತಿಳಿಬಯಸಿದ್ವಿ.